ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದು ನಂದು ಇದು ದೀಪಾವಳಿ ಹಬ್ಬದ ಲಾಗ್ ಆಗಿರುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ಹಾಗೆಯೇ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನಪ್ಪ ಅಂದರೆ ಹಬ್ಬದ ದಿನ ಬೆಳಿಗ್ಗೆ ಎದ್ದು ನೀರು ಹಾಕಿ ರಂಗೋಲಿ ಬಿಡಿಸಿದ್ರೆ ಹಬ್ಬದ ಕಳೆ ಬರೋದು. ಹಾಗಾಗಿ ನಾನು ದೀಪಾವಳಿ ಹಬ್ಬದ ದಿನ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿ ಬೆಳಗ್ಗೆನೇ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆನೇ ಮಳೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಒಂದು 7:30 ಆಗಿ ನಾನು ಮಳೆಯೆಲ್ಲ ಸ್ವಲ್ಪ ನಿಂತಾದ್ಮೇಲೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಅಷ್ಟೇ ಈ ರಂಗೋಲಿನ ಯೂಟ್ಯೂಬಲ್ಲೇ ನೋಡಿ ಬಿಡಿಸಿದೆ. ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಾ, ನಾನೇ ರಂಗೋಲಿ ಹಾಕ್ತಾ ಇರೋದು. ಮತ್ತು ಒಂದು ದೀಪದ ರಂಗೋಲಿ ಸೆಲೆಕ್ಟ್ ಮಾಡಿ ಹಾಕಿದೆ. ಇದಕ್ಕೆ ಕಲರ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಏನಂತ ಅಂದರೆ ಸ್ವಲ್ಪ ಉದುದ್ರು ಮಳೆ ಬರ್ತಿತ್ತು. ಹಾಗಾಗಿ ಸ್ವಲ್ಪ ಹೂ ಬಿಡಿಸ್ಬಿಟ್ಟು ನಾನು ಹಾಕಿದ್ದೀನಿ. ಮತ್ತು ದೀಪಾವಳಿ ಹಬ್ಬನ ನಾನು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ. ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ನನ್ನ ವಿಡಿಯೋದಲ್ಲಿ ನೋಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ರಂಗೋಲಿ ಎಲ್ಲ ಕಂಪ್ಲೀಟ್ ಆಯಿತು. ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಕೂಡ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಮೊದಲೇ ಹೇಳಿದ ಹಾಗೆ ಕಲ್ಲರ್ ಮಾಡಿಲ್ಲ ನಾನಿಲ್ಲಿ, ಮಳೆ ಬರ್ತಿದ್ದ ಕಾರಣ ಸ್ವಲ್ಪ ಸೇವಂತಿಗೆ ಮತ್ತು ಗುಲಾಬಿನ ಬಿಡಿಸಿ ಹಾಕಿದ್ದೀನಿ. ಫೈನಲಿ ರಂಗೋಲಿ ಹೀಗೆ ಬಂದಿತ್ತು, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಕೂಡ ಮುಗಿಸ್ದೆ ಸಿಂಪಲ್ಲಾಗಿ. ನೆಕ್ಸ್ಟು ಹಬ್ಬಕ್ಕೆ ಅಂತ ನಾನು ಹೆಸ್ರುಬೇಳೆ ಪಾಯಸ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಪಲಾವು, ರೈಸು, ಸಾಂಬಾರು ಎಲ್ಲ ಮಾಡಿದ್ದೆ. ಬಜ್ಜಿ ಮಾಡೋದನ್ನ ವೀಡಿಯೋ ಮಾಡಿದೆ. ಬಟ್ ಲಾಸ್ಟಲ್ಲಿ ನಾನು ಹಬ್ಬದ ಅಡುಗೆನ ತಟ್ಟೆಗೆ ಬಡಿಸ್ಬೇಕಿತ್ತು, ಅಷ್ಟರಲ್ಲಿ ಕರೆಂಟ್ ಹೋಯಿತು. ಹಾಗಾಗಿ ಆ ವಿಡಿಯೋ ಮಿಸ್ ಆಯಿತು. ನೆಕ್ಸ್ಟು ನಾನಿದು ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಎರಡೂ ಮಾಡಿದ್ದೆ. ಬಜ್ಜಿ ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಾ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿದ್ರೇ ಗೊತ್ತಾಗ್ಬೋದು, ಎಕ್ಸ್ಪೀರಿಯನ್ಸ್ ಇರೋರಿಗೆ ನೋಡಿದ್ರೇ ಗೊತ್ತಾಗುತ್ತೆ. ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು, ಹಾಗೆಯೇ ಟೇಸ್ಟಿಯಾಗಿತ್ತು. ಇನ್ನು ಹಬ್ಬದ ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಮಕ್ಕಳ ಜೊತೆ ಪಟಾಕಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಮನೆ ಬಾಗಿಲಿಗೆ ದೀಪ ಹಚ್ಚಿ ಅವ್ರ ಜೊತೆ ಜಾಯಿನ್ ಆದೆ. ನಿಜವಾಗ್ಲೂ ನಾನು ಜಾಸ್ತಿ ಪಟಾಕಿನೇ ಹೊಡೆಯೋದಿಲ್ಲ. ಹೊಡೆದ್ರೆ ಬರೀ ಸೂಸರು ಬತ್ತಿ ಮಾತ್ರ ಹೊಡೆಯೋದು. ಯಾಕಂದರೆ ಡಮ್ ಗಿಮ್ ಪಟಾಕಿ ನನಗೆ ಇಷ್ಟ ಆಗೋದಿಲ್ಲ. ಮಕ್ಕಳ ಜೊತೆ ಸೇರ್ಕೊಬಿಟ್ಟು ನಾನು ಕೂಡ ಸೂಸರು ಬತ್ತಿ ಹೊಡೆದೆ. ನಿಜವಾಗ್ಲೂ ಸೂಸರು ಬತ್ತಿ ಹೊಡಿಬೇಕಾದ್ರೆ ನನಗೆ ನನ್ನ ಬಾಲ್ಯನೇ ನೆನಪು ಬರ್ತಿತ್ತು. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀವಿ. ಯಾಕಂದರೆ ನಮ್ಮ ತಂದೆ ತಾಯಿ ಪಟಾಕಿ ಥರದನ್ನೇ ನಾವು ಕಾಯ್ತಾ ಇದ್ವು. ತಂದ ಮೇಲೆ ತುಂಬ ಖುಷಿಯಿಂದ ಹೊಡಿತಾ ಇದ್ವು. ನನಗೆ ಅದೇ ನೆನಪು ಬರ್ತಾ ಇತ್ತು. ಈ ರೀತಿ ನಾನು ಈ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಿದೆ. ನೀವು ಕೂಡ ಇದೇ ರೀತಿ ಮಾಡಿರ್ತೀರಾ. ನಿಜವಾಗ್ಲೂ ಪಟಾಕಿ ಹೊಡಿಬೇಕಾದ್ರೆ ನಮ್ಮ ಬಾಲ್ಯನ ನೆನಪು ತಂದಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.